ಇದೇ ಜುಲೈ 16ರಂದು ಕಲಬುರಗಿಯ ಈಶ್ವರ್ ಪಾರ್ವತಿ ಮಂದಿರದಲ್ಲಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭ ಜರುಗಲಿದೆ ಎಂದು ಮುಖಂಡರಾದ ಹಾಗೂ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆನಂದ್ ವಾರಿಕ್ ಅವರು ತಿಳಿಸಿದರು. ಇದೇ ಜುಲೈ 16ರಂದು ಕಲಬುರಗಿ ಈಶ್ವರ್ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ನೂತನ ಜಿಲ್ಲಾಧ್ಯಕ್ಷರಾದ ಆನಂದ್ ವಾರಿಕ್ ಅವರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸವಿತಾ ಸಮಾಜದ ನೂತನ ಜಿಲ್ಲಾಧ್ಯಕ್ಷನಾಗಿ ಜುಲೈ 16ರಂದು ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಹಾಗೂ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ವಿವಿಧ ಜವಾಬ್ದಾರಿಯನ್ನು ಹೊತ್ತು ಸಮಾಜ ಸಂಘಟನೆಯನ್ನು ಮಾಡ್ಕೋತಾ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇ ದಿನಾಂಕ 16ನೇ ತಾರೀಕು ಮಂಗಳವಾರ ದಿವಸ 11 ಗಂಟೆಗೆ ಈಶ್ವರ್ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಜಿಲ್ಲೆಗಳ ರಾಜ್ಯ ಮಟ್ಟದ ಮುಖಂಡರು, ಜಿಲ್ಲಾಧ್ಯಕ್ಷರುಗಳು, ಸಮಾಜದ ಹಿತಚಿಂತಕರು ಆಗಮಿಸ್ತಿದ್ದಾರೆ. ನಮ್ಮ ಸವಿತಾ ಪೀಠದ ಶ್ರೀ ಸವಿತಾನಂದ ಮಹಾಸ್ವಾಮೀಜಿಯವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಸ್ಥಳೀಯ ಮಠಾಧೀಶರುಗಳಿಗೂ ಆಹ್ವಾನಿಸ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಸಮಾಜದ ಜಿಲ್ಲಾಧ್ಯಕ್ಷರು ಕೂಡ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮದು ಒಂದು ಕಾಯಕ ಸಮಾಜ, ಕುಲವೃತ್ತಿ, ಕೇಶ ವಿನ್ಯಾಸ, ಕ್ಷೌರಿಕ ವೃತ್ತಿಯನ್ನೇ ಈ ಥರ ನಮ್ಮ ಥರ ಅವಲಂಬಿತರಾಗಿ ಏನು ವೃತ್ತಿ ಮಾಡ್ತಾ ಇರ್ತಾರೆ. ಚಮ್ಮಾರ ವೃತ್ತಿ, ಮಡಿವಾಳ ವೃತ್ತಿ, ವಿಶ್ವಕರ್ಮ ವೃತ್ತಿ, ಈ ಥರ ಒಂದು 7ರಿಂದ 8 ಸಮುದಾಯಗಳು ಕುಲವೃತ್ತಿಯನ್ನು ಅವಲಂಬಿತರಾದವರಿಗೆ ಅದರಲ್ಲೇ ಗಣನೀಯವಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರು ಸಣ್ಣ ವಯಸ್ಸಿನಾಗಿಂದ ದುಡ್ಕೋದು ಬಂದಿರ್ತಾರೆ. ವಯಸ್ಸಾದ್ರೂ ಕೂಡ ಅವ್ರು ರಿಟೈರ್ಮೆಂಟ್ ತೊಗೊಳಲ್ಲ, ಇನ್ನೂ ದುಡಿತಾ ಇರ್ತಾರೆ. ಆ ಥರ ಇದ್ದವ್ರಿಗೆ ಗುರುಸಿ ಎಲ್ಲರಿಗೂ ನಮ್ಮ ಒಂದು ಸಮಾಜದ ವತಿಯಿಂದ ಗೌರವಿಸ್ತಾ ಇದ್ದೀವಿ. ಮತ್ತು ಅವತ್ತಿನ ದಿವಸ ಬಂದಂಥ ಸಾರ್ವಜನಿಕರಿಗಾಗಲಿ, ಬಂದಂಥ ಕುಲ ಬಾಂಧವರಿಗೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಇದೆ. ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಒಂದು ಸಾಮಾಜಿಕ ಸೇವೆಯೊಂದಿಗೆ ನಾವು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಆಯುಷ್ಮಾನ್ ಕಾರ್ಡ್ ಆಗಲಿ, ಇಶ್ರಮ್ ಕಾರ್ಡ್ ಆಗಲಿ ಕೆಲವೊಂದು ಜನ ಹತ್ರ ಇಲ್ಲ. ಅವತ್ತು ದಿವಸ ಕೂಡ ನಾವು ಉಚಿತವಾಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅಭಿಯಾನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ. ಆಹ್ವಾನ ಮಾಡೋದು ನಮ್ಮ ಕೆಲಸ. ಯಾಕಂದರೆ ಅವರು ಸೆಷನ್ ಅಂತೇಳಿ ಬರಲ್ಲ ಅಂದರು. ನಮ್ಮದು ಯಾಕಂದರೆ ಇಲ್ಲಿವರೆಗೂ ನಮ್ಮದು ಯಾವುದೇ ಕಾರ್ಯಕ್ರಮಗಳಾಗಲಿ ನಾವು ಜಾಸ್ತಿ ರಾಜಕಾರಣಿಗಳು ಬಂದಿಲ್ಲ. ಯಾಕಂದ್ರೆ ನಮ್ಮ ಸಣ್ಣ ಸಮಾಜ. ಹೀಗಾಗಿ ನಾವೇನಂತೀವಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಭಾಳ ಹಿಂದುಳಿದೇವಿ. ನಮ್ಮ ರಾಜಕೀಯ ನಮ್ದು ಯಾವುದೇ ಸ್ಥಾನಮಾನ ಕೂಡ ಇಲ್ಲ. ನಮ್ಮವ್ರು ಇಂಥವ್ರು ಅದರಪ್ಪ ಅಂತೇಳಿ ಇವತ್ತಿನ ದಿನದಾಗ ಹೇಳಕ್ಕೂ ನಮ್ಗೆ ಇದು ಇಲ್ಲ, ಸ್ಥಾನಮಾನಗಳಿಲ್ಲ. ರಾಜ್ಯದೊಳಗೆ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಲ್ಲಿ ಹೇಳೋಕ್ಕೋ ಯಾವುದೋ ಒಂದು ಸ್ಥಾನಮಾನ ಇಲ್ಲ. ಕಾರಣ ಏನಪ್ಪ ಅಂತಂದರೆ ನಮ್ಮವ್ರು ಪಕ್ಷದಾಗ ಭಾಳ ದುಡಿತಾ ಇದ್ದಾರೆ, ಬಟ್ ಅವ್ರಿಗೆ ಗುರುತಿಸಿ ನೀಡ್ತಾ ಇಲ್ಲ. ಮತ್ತು ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ರಾಜಕೀಯ ಸ್ಥಾನಮಾನ ಯಾರಿಗೂ ಸಿಕ್ಕಿಲ್ಲ ಸರ್. ಈ ಒಂದು ನಾವೆಲ್ಲನೂ ಎಲ್ಲ ರೀತಿ ಹಿಂದುಳಿದ್ರು ಕೂಡ ನಾವು ನಮ್ಮ ಹತ್ರ ಏನದಪ್ಪ ಅಂದ್ರೆ ಒಂದು ಶಾಂತಿ ದೂತರಿದ್ದಾಗ ನಾವು ಯಾವುದೇ ರೀತಿ ಏನದ ಜಾಸ್ತಿ ಒತ್ತಡ ಹಾಕಲ್ಲ, ಪ್ರತಿಭಟನೆ ಮಾಡಲ್ಲ, ಹೋರಾಟ ಮಾಡಲ್ಲ. ಕಾರಣ ನಾವು ನಮ್ಮ ಕುಲವೃತ್ತಿನೇ ಜೀವನ ಆಧರಿಸ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವೊಂದು ಡಿಮ್ಯಾಂಡ್ಸ್ ಇಟ್ಟಿದ್ದೀವಿ. ಬಟ್ ಅವರು ಭರವಸೆ ನೀಡಿದರೆ ಕೊಡ್ತೀನಿ ಅಂಥೇಳಿ. ಮುಂದಿನ ದಿನಗಳಲ್ಲಿ ನೀಡಿದರೆ ನಮ್ಮ ಸಮಾಜಕ್ಕೆ ದೊಡ್ಡ ಅನುಕೂಲ ಆಗ್ತದೆ ಅಂಥೇಳಿ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಸಮಾರಂಭಕ್ಕೆ ಎಲ್ಲ ತಾಲೂಕಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ತಾವು ಕೂಡ ನಮ್ಮ ಒಂದು ಸಮಾಜದ ಬೆನ್ನೆಲುಬಾಗಿ 16ನೇ ತಾರೀಕು ಎಲ್ಲ ಪತ್ರಿಕಾ ಮಿತ್ರರು, ಮಾಧ್ಯಮದವರು ಬಂದು, ಯಾಕಂದರೆ ಜನಪ್ರತಿನಿಧಿಗಳು ಇರಲಾರ್ದೊಂದು ಸಮಾರಂಭದಲ್ಲಿ ಎಲ್ಲ ಅಧಿಕಾರಿಗಳು ಕರೆಸ್ತಾ ಇದ್ದೀವಿ. ಅಧಿಕಾರಿಗಳಂತಂದರೆ ಈಗ ಕಾರ್ಮಿಕ ಅಧಿಕಾರಿಗಳು, ಈ ಕಾರ್ಮಿಕ ಇಲಾಖೆಯಿಂದ ಜನಗಳಿಗೆ ಏನೇನು ಸೌಲಭ್ಯ ಬೇಕಪ್ಪ,
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸ್ತಾ ಇದ್ದೀವಿ. ಮೂಲಭೂತ ಸೌಕರ್ಯಗಳ ವಂಚಿತರಾದ ನಮ್ಮ ಕೆಲವೊಂದು ಏರಿಯಾಗಳದಾವೆ. ನೆಹರು ನಗರ್ ಇದೆ, ಸವಿತಾ ಕಾಲನಿ ಇದೆ. ಪ್ರತಿ ಸಲನೂ ಮನವಿ ಕೊಟ್ಟು ಸಾಕಾಗಿದೆ. ಅವತ್ತಿನ ದಿವಸ ನಮ್ಮ ಆಯುಕ್ತರಿಗೆ ಕರೆಸ್ತಾ ಇದ್ದೀವಿ. ಕಾರಣ ಏನು ಸರ್, ಈಗ ನಾವು ಬರೀ ಭರವಸೆಗಳ ಮೇಲೆ ಹೋಗಿ ಈ ಒಂದು ಒಗ್ಗಟ್ಟಿನ ಪ್ರದರ್ಶನದಿಂದ ಆದರೂ ಕೂಡ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಾವಂತ ಕಾರಣಕ್ಕೆ ಅಂತ ಒಂದು ಅದೇ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ರಾಜ್ಯದಲ್ಲೇ ಪ್ರಥಮ ಕಾರ್ಯಕ್ರಮ ಕಲಬುರಗಿಯಲ್ಲಿ. ಏನು ಮಾಡಿದ್ರು, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸವಿತಾ ಸಮಾಜದಿಂದ ನಾವು ಕಲಬುರಗಿಯಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಕಾರಣ ಎಲ್ಲ ಕಡೆ ಒಂದು ಪ್ರೇರಣೆ ಆಗಲಿ ಅಂಥೇಳಿ. ಅದಕ್ಕೋಸ್ಕರ ಮಾಧ್ಯಮ ಮಿತ್ರರು ಕೂಡ, ಪತ್ರಿಕಾ ಸಹೋದರರು ಕೂಡ ಅವತ್ತಿನ ದಿವಸ ಇದ್ದು ನಮ್ಮ ಒಂದು ಸಮಾರಂಭಕ್ಕೆ ಹಾಜರಾಗಿ ಅವತ್ತು ದಿವಸ ತಾವು ನಮ್ಮ ಕಾರ್ಯಕ್ರಮದ ವಿವರಣೆಯನ್ನು ರಾಜ್ಯದ ಮುಖಪಟಗಳಲ್ಲಿ, ಜಿಲ್ಲೆಯ ಮುಖಪಟಗಳಲ್ಲಿ ತೋರಿಸಿ ನಮ್ಮ ಸಮಾಜದ ಒಂದು ಎಲ್ಲ ರೀತಿಯಿಂದ ಹಿಂದುಳಿದ ಸಮಾಜಕ್ಕೆ ಸಪೋರ್ಟ್ ಮಾಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ, ಪತ್ರಿಕೆ ಮುಖಾಂತರ ತಮಗೆಲ್ಲ ಕೇಳ್ತಾ ಇದ್ದೀನಿ ಸರ್. ನಮಸ್ಕಾರ.